ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಶಿವಾಪುರ ಅಂತ. ನಾನು ಮೂಡಲಿ ತಾಲೂಕು ಹಳ್ಳೂರು ಗ್ರಾಮದವನು. ನಾನು ವಿವಾ ಮಾರ್ಟ್ ಕಂಪ್ನಿಯಲ್ಲಿ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನಾವು ಒಂದು ಊರಲ್ಲಿ ಒಬ್ಬ ರೈತರಿಗೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ವಿವಾ ಕಿಸಾನ್ ಗ್ರೋತನ್ನು ಕೊಟ್ಟಿದ್ವಿ. ಅವರಿಗೆ ಯಾವ ರೀತಿ ಪ್ಲಾಟಲ್ಲಿ ರಿಸಲ್ಟ್ ಬಂದಿದೆ ಅನ್ನೋನ್ನ ರೈತರ ಮುಖಾಂತರ ಕೇಳೋಣ ಬನ್ನಿ ಫ್ರೆಂಡ್ಸ್. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಸರ್? ಶೇಖರ್ ಸಂಗಪ್ಪ ಗುಡೇನವರು. ಸರ್, ನಾವು ಅಟ್ ಪ್ರೆಸೆಂಟ್ ಯಾವ ಊರಾಗ ಇದೀವಿ ಸರ್? ಈಗ ನಾಗನೂರು ರೀ, ಮೂಡಲಿ ತಾಲೂಕು ನಾಗನೂರಾಗ. ಸರಿ, ಈ ವಿವಾ ಕಿಸಾನ್ ಗ್ರೋತ್ ಪ್ರಾಡಕ್ಟ್ ಅನ್ನ ನಿಮಗೆ ಯಾರು ತಂದು ಕೊಟ್ರಿ? ಸರ್, ಮಂಜುನಾಥ್ ಹಳ್ಳೂರನ್ನವ್ರು ಏನು ಮಾಡ್ರಿ ಈ ಪ್ರಾಡಕ್ಟ್ ಅನ್ನ ತಂದು ಕೊಟ್ಟಿದ್ರಿ. ಈ ಪ್ರಾಡಕ್ಟ್ ಅನ್ನ ತಂದು ಕೊಡೋದ್ರಿಂದ ಯೂಸ್ ಮಾಡೋದ್ರಿಂದ ರೀ ನಿಮಗೆ ಯಾವ್ಯಾವ ರೀತಿ ಬೆನಿಫಿಟ್ ಆಗೈತ್ರಿ? ಮೊದಲ ಕೆಮಿಕಲ್ ಯೂಸ್ ಮಾಡಿದ್ರೆ ಯಾವ ರೀತಿ ನಿಮ್ಮ ಪ್ಲಾಟ್ ಇರ್ತಿತ್ತು, ಯಾವ ರೀತಿ ಸಮಸ್ಯೆ ಇರ್ತಿತ್ತು, ಈಗ ಯಾವ ರೀತಿ ಐತ್ರಿ ಸರ್? ಸರ್, ಇದನ್ನ ವಿವಾ ಕಿಸಾನ್ ಗ್ರೋತ್ ಕೊಡೋಣ ಸರ ಕಬ್ಬು ಮರಿ ಹೊಡೈತ್ರಿ, ಮತ್ತು ಕಬ್ಬು ಗಣಿ ಕುದ್ದಾಗೈತ್ರಿ, ಮತ್ತು ದಳ ದಮ್ಮ ಐತ್ರಿ, ಮತ್ತು ಇಲ್ಲಿ ಏನು ರೈತರು ಏನು ಹೇಳತ್ತಾರಪ್ಪ ಅಂದ್ರೆ ವಿವಾ ಕಿಸಾನ್ ಗ್ರೋತ್ ಅನ್ನ ಯೂಸ್ ಮಾಡೋದ್ರಿಂದ ಏನೈತಿ, ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಐತಿ, ಮತ್ತು ದಳ ಸದಕ ಏನಾಗೈತಿ ಅಡಾಗಲಾಗೈತಿ ಕಬ್ಬಿನ ಎಲಿಗಳ ಸಂಖ್ಯೆ. ಅದೇ ರೀತಿ ಯಾವ ರೀತಿ ದಳ ದಮ್ಮ ಐತಿ ಅನ್ನೋದು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಬ್ಬಿನ ದಳ ನೋಡ್ರಿ ಯಾವ ರೀತಿ ಅದ. ಯಾವುದೇ ರೀತಿ ಕೆಮಿಕಲ್ ಹಾಕಿದ್ರು ಕೂಡ ಈ ರೀತಿ ಏನು ಇರ್ತಿರ್ಕಿಲ್ಲ, ದಳ ಇರ್ತಿರ್ಕಿಲ್ಲ. ಮಿನಿಮಮ್ ಇಲ್ಲ ಅಂದ್ರು ಫ್ರೆಂಡ್ಸ್ ನೋಡಿ ಎಷ್ಟು ಯಾವ ರೀತಿ ದಮ್ ಇದೆ. ಅದೇ ರೀತಿ ಮರಿಗಳ ಸಂಖ್ಯೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ, ಯಾವ ರೀತಿ ಇದಾಗಿದೆ. ಸರ್, ಒಂದು ಗಡ್ಡಿಗೆ ಎಷ್ಟು ಮರಿ ಇದಾವೆ ರೀ? ಸರ್, ಒಂದು ಗಡ್ಡಿಗೆ ಒಂದು 25-30 ಮರಿ ಸರ್. 25-30 ಮರಿ ಇದಾವೆ ರೀ. ಎಲ್ಲಿ ಸೈಜ್ ತೋರಿಸರ್? ಸರ್, ಎಲ್ಲಿ ಸೈಜ್ ಕೂಡ ನೋಡ್ಬೋದು ನೀವು ಯಾವ ರೀತಿ ಅದಾವೆ ಅಂತ. ಒಂದು 3 ಇಂಚ್ ಮೇಲೆ ಎಲ್ಲಿ ಸೈಜ್ ಬಂದಿದೆ ಸರ್. ಎಲ್ಲಿ ಸೈಜ್ ಜಾಸ್ತಿ ಬರೋದ್ರಿಂದ ಏನಾಕೈತಿ, ಬೆಳೆಗಳು ಗ್ರೋತ್ ಕೂಡ ಏನಾಕೈತಿ ಜಾಸ್ತಿ ಆಕೈತಿ. ಸರ್, ಇದನ್ನು ಯೂಸ್ ಮಾಡೋದ್ರಿಂದ ನೀವು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ವಿವಾ ಕಿಸಾನ್ ಗ್ರೋತ್ ಚಲೋ ಐತ್ರಿ, ಎಲ್ಲರೂ ಯೂಸ್ ಮಾಡಿರಿ. ವಿಷಮುಕ್ತ ಭೂಮಿ ಆಗ್ತೈತ್ರಿ, ವಿಷಮುಕ್ತ ಭೂಮಿ ಆಗೈತಿ, ಎಲ್ಲರೂ ಯೂಸ್ ಮಾಡಂತೇಳಿ ಹೇಳತ್ತಾರೆ. ಯಾವುದೇ ನಿಮಗೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಖರ್ಚು ಏನು ಕಡಿಮೆ ಆಕಿತ್ರ ಏನು ಜಾಸ್ತಿ ಆಕಿತ್ತು? ನಾವು ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಕೊತ ಖರ್ಚು ಕಡಿಮೆ ಐತ್ರಿ ಸರ್. ಖರ್ಚು ಕಡಿಮೆ ಐತ್ರಿ. ಇದರಿಂದ ರೈತರಿಗೆ ಏನು ಹೇಳಕ್ ಬಯಸ್ತೀರಪ್ಪ ಅಂದ್ರೆ, ಇಲ್ಲ ವಿವಾ ಕೆಮಿಕಲನ್ನ ಯೂಸ್ ಮಾಡೋದ್ರಿಂದ ಭೂಮಿ ಕೂಡ ಹಾಳಾಕೈತಿ. ಇದನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ ವಿವಾ ಕಿಸಾನ್ ಗ್ರೋತ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಕೈತಿ, ಭೂಮಿ ಕೂಡ ಉಳಿದೈತಿ, ಖರ್ಚು ಕೂಡ ಕಡಿಮೆ ಆಕೈತಿ ಅಂತೇಳಿ ರೈತರ ಅಭಿಪ್ರಾಯ ಐತಿ. ಜೈ ಹಿಂದ್, ಜೈ ವಿವಾ ಮಾರ್ಟ್.